ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷಗಳನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದನ್ನು ನಾನು ನನ್ನ ಪ್ಯಾನಲಿಸ್ಟ್ಗಳ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಅವರು ನೋಡಿರಬಹುದು ಅನ್ನೋ ಒಂದು ಭಾವನೆಯೊಂದಿಗೆ ಮೋದಿಜಿ ಇಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನವರು, ಈ ಆಮ್ ಆದ್ಮಿಯವರು, ಈ CJPಯವರು, ಒಂದಷ್ಟು ದೇಶದ್ರೋಹಿಗಳು ನಿಮ್ಮ ವಿರುದ್ಧ ಎಲ್ಲ ಇರಬಹುದು. ಮೋದಿಜಿ ಇಂಥ 1000 ಜನ ಇರಲಿ, ಲಕ್ಷ ಜನ ಇರಲಿ, ಕೋಟಿ ಜನ ಇರಲಿ, ನಿಮ್ಮೊಂದಿಗೆ ನಾವಿದ್ದೇವೆ. ಐ ಸ್ಟ್ಯಾಂಡ್ ವಿತ್ ಮೋದಿ. ಇದೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್. ಅವರ ಬೆಂಬಲಿಗರು, ಕಡೆಯವರು ಇದನ್ನು ಹರಿದಾಡ್ತಾ ಇದ್ದಾರೆ. ಇಲ್ಲಿ ಇಶ್ಯೂ ಇರೋದು ಯಾರು ಮೋದಿ ಪರವಾಗಿದ್ದಾನೆ, ಯಾರು ಮೋದಿ ವಿರುದ್ಧವಾಗಿದ್ದಾನೆ ಅಂತ ಅಲ್ಲ. ಇಶ್ಯೂ ಏನಿದೆ, ನಾವು ಇಶ್ಯೂ ಬೇಸ್ಡ್ ಯಾವಾಗ ಅಡ್ರೆಸ್ ಮಾಡಲ್ಲ ಆವಾಗ ದೇಶ ಹಳಿ ತಪ್ತಾ ಇದೆ ಅಂತ ಅದರ ಅರ್ಥ. ತುಂಬ ಸೂಕ್ಷ್ಮ ಇದು. ಇಶ್ಯೂ ಏನೇ ಬರಲಿ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಲಿ, 500 ರೂಪಾಯಿ ಆಗಲಿ ಕಣೋ ಲೀಟ್ರಿಗೆ, ನಾನು ಹಾಕ್ಸ್ತೀನಿ, ನಾನು ನರೇಂದ್ರ ಮೋದಿಯವ್ರು ಕಳ್ಕೊಳ್ಳಲ್ಲ ಅಂತ ಒಬ್ಬ ಹೇಳ್ತಾನೆ. ಅಲ್ಲಪ್ಪ, ಪೆಟ್ರೋಲ್ ಬೆಲೆ ಮಾತಾಡಯ್ಯ, ಇಲ್ಲಿ ಮೋದಿವರೆಗೂ ನೀನು ಯಾಕೆ ಹೋಗ್ತಿದ್ಯಾ? ಯು ಡೋಂಟ್ ನೋ. ಇಲ್ಲಿ ಆ ಅಭಿಜಿತ್ ದೀಪ್ಗೆ ಆ ಹುಡುಗ ಏನೋ ಒಂದು ಇನ್ಸ್ಟಾಗ್ರಾಮ್ ಇದು ಮಾಡ್ಕೊಂಡು ಒಂದು ಕಾಕ್ರೋಚ್ ಪಾರ್ಟಿ ಅಂತ ಮಾಡ್ದ, ಬೇಸ್ಡ್ ಆನ್ CJI ಸ್ಟೇಟ್ಮೆಂಟ್. ಅದರಿಂದ ಜನ ಒಂದು ಕಾಯ್ತಾ ಇದ್ರಲ್ಲ, ಯಾವುದೋ ಪಕ್ಷದ ಮೇಲೆ ಒಂದು ಹೋರಾಟ ತಾರ್ಕಿಕ ಅಂತ್ಯ ಕಾಣಿಸುತ್ತೆ ಅಂತ ಜನಕ್ಕೆ ಅನಿಸ್ಲಿಲ್ಲ. ಇನ್ಸ್ಟಾಲಿ ಅವನು ಕಾಣಿಸ್ತಾ ಒಂದು ಆಶಾ ಕಿರಣವಾದ. ಅವನ ಮೇಲೆ ಹೋದರೆ ಅವನ ಮೇಲೆ ಹೋಗ್ಬಿಟ್ಟು ಹಿಂಗೆ ಕೆರ್ಚ್ಬಿಡೋದು. ಅವನೊಂದು ಉಪವಾಸ ಕೂತ್ರೆ ಅದಕ್ಕೊಂದು ಮೋದಿಜಿ ನಿಮ್ಮ ಜೊತೆ ನಾವಿದ್ದೀವಿ. BJP ದೇಶ ರಾಮ. ಯಾರು ರಾಮನ ಪೂಜೆ ಮಾಡಲ್ಲ ರೀ ದೇಶದಲ್ಲಿ? ಎಷ್ಟು ಹಳ್ಳಿಗಳಲ್ಲಿ ಆಂಜನೇಯನ ದೇವಸ್ಥಾನಗಳಿಲ್ಲ ರೀ? ರಾಮ ಇಲ್ಲದೆ ಹನುಮ ಏನ್ರಿ? ಹನುಮ ಇಲ್ಲದೆ ರಾಮನ? ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲೇ ಹನುಮನು ಅಲ್ವಾ? ಹೀಗಿದ್ದಾಗ ಐ ಸ್ಟ್ಯಾಂಡ್ ವಿತ್ ಮೋದಿ. ಮೋದಿಜಿ ನೀವು ತಲೆ ಕೆಡಿಸ್ಕೋಬೇಡಿ, ನಾವಿದ್ದೀವಿ. ಮೋದಿಜಿನ ಕೇಳ್ತಿರೋದು ಏನು ಹೇಳಿ? ಏನು ಕೇಳ್ತಿದ್ದೀವಿ? ಅಧಿಕಾರದ ನಿಲ್ಬಿಡಿ ಮೋದಿಜಿ. ನೋ. ಒಂದು ಅಕೌಂಟೆಬಿಲಿಟಿ. ನಿಮ್ಮಲ್ಲಿ ಒಂದು ಕೊಳೆತ ಆ್ಯಪಲ್ ಸೇರ್ಕೊಂಡ್ಬಿಟ್ಟಿದ್ದಾನೆ ನಿಮ್ಮ ಕ್ಯಾಬಿನೆಟ್ನ ಬುಟ್ಟಿಯಲ್ಲಿ. ಒಂದು ಆ ಥರದ್ದು ಕೊಳೆತ ಆ್ಯಪಲ್ಗೆ ರೋಗ ಇದ್ದರೆ ಉಳಿದ ಆ್ಯಪಲ್ಗಳಿಗೂ ಅದು ಹರಡಿಬಿಡುತ್ತೆ. ಅಂಥ ಕೊಳೆತೋಗಿರೋ ಒಂದು ಆ್ಯಪಲ್ನ, ಕಳಂಕಿತ ಒಂದು ಆ್ಯಪಲ್ನ ಬುಟ್ಟಿಯಿಂದ ತೆಗೆದು ಆಚೆ ಎಸಿರಿ ಅಂತ ನಾವು ಕೇಳ್ತಿರೋದು. ಐ ಸ್ಟ್ಯಾಂಡ್ ವಿತ್ ಮೋದಿ. ಯಾರು ಮೋದಿ ಜೊತೆ ಇದ್ದೀರೋ ಭಾರತದೊಂದಿಗೆ, ಯಾರು ಮೋದಿ ವಿರುದ್ಧ ಇದ್ದೀರೋ ಅವರು ಭಾರತದ ವಿರುದ್ಧವಾಗಿದ್ದೀರಿ. ನರೇಷನ್ಸ್. ಈ ನರೇಷನ್ಸ್ನ ಯಾವ್ಯಾವ ಹೋರಾಟಗಳು ಬೀಟ್ ಮಾಡಿವೆ ಅಂತ ಹೇಳಿದ್ರೆ, ಪಂಜಾಬ್ ರೈತರು ನರೇಷನ್ ಬೀಟ್ ಮಾಡಿದ್ರು. ಮಣಿಪುರದ ಹೋರಾಟಗಾರರು ಈ ನರೇಷನ್ ದಾಟಿ ಬಂದರು. ಅಲ್ಲೂ ಅದೇನೆ, ಮೈತೇಯಿ ಕುಕಿ ಯಾರ ಕಡೆ? ರೂಲಿಂಗ್ ಪಾರ್ಟಿ BJPಯಲ್ಲಿ. ಅವಾಗೂ ಐ ಸ್ಟ್ಯಾಂಡ್ ವಿತ್ ಮೋದಿ. ಬೆಂಕಿ ಹೊತ್ತು ಉರಿತಾ ಇದೆ, ಬೀದಿಲಿ ವಿವಸ್ತ್ರಗೊಳಿಸಿ ಅತ್ಯಾಚಾರ ಮಾಡಿ ಬಿಸಾಕ್ತಾ ಇದ್ದಾರೆ. ಐ ಸ್ಟ್ಯಾಂಡ್ ವಿತ್ ಮೋದಿ. ಇದಕ್ಕೆ ಮೀನಿಂಗ್ ಇಲ್ಲ. ಇರ್ಷಾದ್, ನಾನು ಅದನ್ನೇ ನಿಮ್ಮನ್ನು ಕೇಳ್ತೀನಿ. ಐ ಸ್ಟ್ಯಾಂಡ್ ವಿತ್ ಮೋದಿ ಆರ್ ಮೋದಿ ಅಗೇನ್ಸ್ಟು ಆರ್ ಇಂಡಿಯಾ ಅಗೇನ್ಸ್ಟು. ಹೆಂಗೆ ನರೇಷನ್ಸ್ಗಳನ್ನ ಬೀಟ್ ಮಾಡೋದು ಹೇಗೆ? ಮನುಷ್ಯ ನನಗೊಂದು ಹಸಿವಾಗ್ತಿದೆ, ಊಟ ಕೊಡ್ರಪ್ಪ ಅಂತ ಕೇಳಿದ್ರೆ, ಮೋದಿಜಿ ತಲೆ ಕೆಡಿಸ್ಕೋಬೇಡಿ, ಐ ಸ್ಟ್ಯಾಂಡ್ ವಿತ್ ಮೋದಿ. ಅವನು ಯಾರೋ ಊಟ ಕೇಳ್ತಾವನೆ, ಐ ಸ್ಟ್ಯಾಂಡ್ ವಿತ್. ಏನು ಮೀನಿಂಗ್ ಏನಿದಕ್ಕೆ ಅಂತ? ಸರ್, ಇದು ಏನಿಲ್ಲ, ಅಂಧ ಭಕ್ತರುಗಳು ಹಾಕ್ಕೊಂತಾರೋ ಏನೇ ಬರಲಿ ಮೋದಿಜಿ ನಿಮ್ಮ ಮುಂದೆ ನಾವಿದ್ದೀವಿ, ಶಕ್ತಿಮಾನ್. ಏನು ಯಾಕೆ ಮೋದಿ ಅವ್ರ ಜೊತೆ ಬೇಕಾದ್ರೆ ನಾವೇ ನಿಂತ್ಕೊಂತೀವಿ. ಆದ್ರೆ ಸ್ಟೂಡೆಂಟ್ಗಳು ಕೇಳ್ತಾ ಇದಾರಲ್ಲ, ಆ ಮಾತು ಕೇಳಲಿ ಅವರು, ಅವಾಗ ನಾವು ನಿಂತ್ಕೊಂತೀವಿ. ಸ್ಟೂಡೆಂಟ್ಗಳನ್ನ ಕೇಳ್ತಾ ಇರೋ ಮಾತೆ ಅವರು ಕೇಳ್ತಾ ಇಲ್ಲ. ಅವ್ರ ಜೊತೆ ನಿಂತ್ಕೊಂಡು ನಾವ್ ಏನ್ ಮಾಡ್ಬೇಕು? ದೇಶ ಹೊಡಿಬೇಕಾ? ಅವ್ರ ಜೊತೆ ನಿಂತ್ಕೊಂಡಿರೋರೆಲ್ಲ ದೇಶ ಹೊಡಿಯೋರ. ಇವತ್ತು ಜಂತರ್ ಮಂತರ್ ಹತ್ರ ಬಂದ್ಬಿಟ್ಟು ಮೋದಿ ತುಮ್ ಆಗೆ ಬಡೋ ಸಂಘರ್ಷ ಹಮ್ ಕರೆಂಗೆ ಅಂತ ಹೇಳ್ತಾ ಇದಾರಲ್ಲ, ಅವರೆಲ್ಲ ಯಾರು? RSS ಇಂದ ಬಂದಿರೋರು. ಅವ್ರಿಗೆಲ್ಲ ಅದು ಲಾಠಿ ಎಲ್ಲ ತೋರಿಸ್ತಿದ್ದಾರೆ ಹೆಂಗ್ ಹೊಡಿಬೇಕು ಏನು ಅಂತ. RSS ಅಲ್ಲಿ ಯಾರ್ಯಾರಿದ್ದಾರೆ ಎಲ್ಲರ ಕೈಯಲ್ಲಿ ಒಂದು ಲಾಠಿ ಕೊಟ್ಬಿಟ್ಟು ಪೊಲೀಸರ ಜೊತೆ ಸೇರಿಸ್ಬಿಟ್ಟಿದ್ದಾರೆ. ಅವರೇ ಹೊಡಿತಾ ಇರೋದು. ಪೊಲೀಸರು ಯಾವುದೇ ಕಾರಣಕ್ಕೆ ಸ್ಟೂಡೆಂಟ್ ಮೇಲೆ ಹಲ್ಲೆ ಮಾಡಕ್ ಮಾಮೂಲಿ ಡ್ರೆಸ್ ಇದ್ದಾರೆ ಅವರು. ಪೊಲೀಸ್ ಅಂತ ಗೊತ್ತಿಲ್ಲ, ಸೈನ್ಯ ಅಂತ ಗೊತ್ತಿಲ್ಲ, ಪೊಲೀಸರು ಬ್ಯಾಚ್ ಇರ್ಬೇಕಿಲ್ಲ. ಸಡನ್ ಆಗಿ ಬ್ಯಾಚ್ ಇಲ್ಲ ಅಂದ್ರೆ RSS ಗುಂಡಾಗಳೇ ಅವರು. ಓಪನ್ ಆಗಿ ಹೇಳ್ತೀವಿ, ಏನು ಥ್ರೆಟ್ಟಿಂಗ್ ಇಲ್ಲ ನಮ್ಗೆ ಗೊತ್ತು RSS ಅವರು ಇದ್ರ ಜೊತೆ ಸೇರ್ಕೊಂಡಿದಾರಂತ. ರೈತರ ಪರವಾಗೂ ಆ ಹೋರಾಟ ಹೊಡಿಯಕ್ಕೂ RSS ಅವರು ಹೋದ್ರು. ಖಾಲಿಸ್ತಾನಿ ಅದು ಇದು ಅಂತ ಹೇಳಿದ್ರು. ಇವ್ರು ಹೋಮ್ ಮಿನಿಸ್ಟರ್ ಅಲ್ಲೂ ಫೇಲ್ಡ್ ಆದಿರಲ್ಲ. ಒಬ್ಬ ಖಾಲಿಸ್ತಾನಿಗೆ ಕರ್ಕೊಂಡೋಗಿ ಶಿಕ್ಷೆ ಮಾಡಕ್ ಆಗಿಲ್ಲ. ಇವತ್ತು ಸ್ಟೂಡೆಂಟ್ ಗಳಿಗೆ ಟೆರರಿಸ್ಟ್ ಅಂತಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆ, ಸ್ಟೂಡೆಂಟ್ ಗಳಿಗೆ ಟೆರರಿಸ್ಟ್ ಅನ್ನಕ್ಕೆ. ಏನಕ್ಕಂದ್ರೆ ಇವ್ರು ಓದಿಲ್ಲ, ಯಾರು ಇವ್ರು ವಿದ್ಯಾವಂತರೇ ಇಲ್ಲ. ಅದಕ್ಕೆ ಬೇರೆ ವಿದ್ಯಾವಂತರಿಗೆಲ್ಲ ನೋಡಿದ ತಕ್ಷಣ ಇವ್ರು ಟೆರರಿಸ್ಟ್ ಗಳ ತರ ಕಾಣಿಸುತ್ತೆ. ನರೇಂದ್ರ ಮೋದಿ ಅವ್ರಿಗೆ ಭಯ ಇರೋದು, ಒಂದು ಬುಕ್ ಒಂದು ಪೆನ್ ತೋರಿಸಿದ್ರೆ ಒಳಗ್ ಬಿಡ್ತಾರ ಅವ್ರು ಓದ್ಲೇ ಇಲ್ಲ.
ಓದಿದ್ರು ತಾನೇ ಅದಕ್ಕೆ ಇಂಪಾರ್ಟೆನ್ಸ್ ಗೊತ್ತಿರಕ್ಕೆ. ಇದೇ ನೀವೆಲ್ಲ ಹೇಳಿದಾಗ ಡಿಗ್ರಿ ಮಾಡಿದ್ರೆ ಸರ್ಟಿಫಿಕೇಟ್ ಎಲ್ಲ ಕೊಟ್ರಲ್ರಿ, ನಿಮ್ಮ ಕಣ್ಣು ಮುಂದೆ ಇಟ್ರಲ್ರಿ. ಸರ್ ಫೇಕ್ ಡಿಗ್ರಿ 76ರಲ್ಲಿ 60 ಇಸ್ವಿಗಳ ಓದಿದ್ದಾರೆ ಅಂತ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು IIT ಇಂದ ಪಾಸ್ ಆಗಿದ್ದಾರೆ. ಅವ್ರು ಓದಿರೋ ಸ್ಟೂಡೆಂಟ್ಗಳ ಫೋಟೋ ಇದೆ, ಕಾಲೇಜಲ್ಲಿ ಏನೇನು ಎವಿಡೆನ್ಸ್ ಗಳು ಬೇಕು ಎಲ್ಲ ಇದೆ. ನರೇಂದ್ರ ಮೋದಿ ಅವರು ಇವತ್ತವರೆಗೂ ಅವರು ನರೇಂದ್ರ ಮೋದಿ ಅವರು ಅವ್ರು ಓದಿರೋದು ಪ್ರೂವ್ ಮಾಡಕ್ಕೆ ಆಮ್ ಆದ್ಮಿ ಪಕ್ಷದವ್ರಿಗೆ ಹಿಂಗೊಂದೆಲ್ಲ ಕೇಳ್ತಾರೆ ಅನ್ಬಿಟ್ಟು ಕ್ಲಾಸ್ 5ನೇ ಕ್ಲಾಸ್ ಅಲ್ಲಿ ಇದ್ದಾಗ ಒಂದು ಫೋಟೋ ತೆಗೆಸ್ಕೊಂಡು ಫ್ರೇಮ್ ಆಗಿ ಇಟ್ಬಿಡ್ಬೇಕಾಗಿತ್ತು. ನೀವು ಪ್ರೈಮ್ ಮಿನಿಸ್ಟರ್, ಜನ ಕೇಳಿದ್ರೆ ಉತ್ತರ ಕೊಳ್ಳೇಬೇಕು. ನೀವು ಅಕೌಂಟಬಿಲಿಟಿ ಇರೋ ಚೇರ್ ಅಲ್ಲಿ ಕೂತ್ಕೊಂಡಿದ್ದೀರಾ. ಆಮ್ ಆದ್ಮಿ ಪಾರ್ಟಿ ಕೇಳ್ತಾ ಇದೆ ಅಂತ ತೋರಿಸ್ಬೇಡಿ, ಜನ ಕೇಳ್ತಾ ಇದಾರಿಲ್ಲ ಇವತ್ತು. ಅದಕ್ಕೆ